Hey guys, welcome back to ABG Spoken English Classes. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ ನಾವು 5ನೇ ತರಗತಿಯ ಪ್ರಥಮ ಭಾಷೆ ಇಂಗ್ಲಿಷ್ನ ಲೆಸನ್ ನಂಬರ್ 5 ದ ಗ್ರೇಟ್ ಸ್ಪಿರಿಟ್ ಆಫ್ ದ ಸಾಲ್ಟ್ರಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ಕನ್ನಡದ ವಿವರಣೆಯೊಂದಿಗೆ ನೋಡೋಣ ಬನ್ನಿ. ಮೊದಲ ಪ್ರಶ್ನೆ comprehension. I choose the most appropriate answer from the 4 alternatives given below each statement. The foresters could never drag the huge trees to the city because the foresters ಈಗಾಗಲೇ ರಾಜ ಏನು ಮಾಡಿದ್ದಾನೆ, ಕೆಲವು ವ್ಯಕ್ತಿಗಳನ್ನು ಅಲ್ಲಿ ಕಾಡಿಗೆ ಕಳಿಸಿದ್ದಾನೆ. ಆ ಕಾಡಿಗೆ ಹೋಗಿರ್ತಕ್ಕಂಥ ಏನು ವ್ಯಕ್ತಿಗಳಿದ್ದಾರೆ, could never drag the huge trees to the city because ಆ ಒಂದು ದೊಡ್ಡದಾಗಿರ್ತಕ್ಕಂತಹ ಭಾಳ ಒಂದು ದೊಡ್ಡದಾಗಿರ್ತಕ್ಕಂಥ ಮರವನ್ನು ಎಳೆದುಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಆಪ್ಷನ್ ಡಿ, ದೇರ್ ವಾಸ್ ಅ ಡಿಫಿಕಲ್ಟ್ ಟೆರೈನ್ ಬಿಟ್ವೀನ್ ದ ಫಾರೆಸ್ಟ್ ಆ್ಯಂಡ್ ಸಿಟಿ. ದೇರ್ ವಾಸ್ ಅ ಡಿಫಿಕಲ್ಟ್, ಭಾಳಷ್ಟು ಕಠಿಣವಾಗಿರ್ತಕ್ಕಂತಹ ಒಂದು ಪ್ರದೇಶ ಇದೆ. ಟೆರೈನ್ ಅಂತಂದರೆ ಪ್ರದೇಶ, ಬಿಟ್ವೀನ್ ದ ಫಾರೆಸ್ಟ್ ಆ್ಯಂಡ್ ಸಿಟಿ, ಫಾರೆಸ್ಟ್ ಮತ್ತು ನಗರದ ಮಧ್ಯ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ಇರೋದ್ರಿಂದ ಅವರಿಗೆ ತರೋದಕ್ಕಾಗ್ತಾ ಇಲ್ಲ. ದ ಫಾರೆಸ್ಟರ್ಸ್ ಆರ್ ವರ್ಷಿಪ್ಡ್ ದ ಟ್ರೀ ಸ್ಪಿರಿಟ್ ಬಿಕಾಸ್, ಇಲ್ಲಿ ಯಾವಾಗ ಒಂದು ಉದ್ಯಾನವನದಲ್ಲಿರ್ತಕ್ಕಂಥ ಮರವನ್ನು ಅವರು ನೋಡ್ತಾರೆ, ಬಹಳ ದೊಡ್ಡದಾಗಿರ್ತಕ್ಕಂಥ ಮರ, ಆ ಮರವನ್ನು ಅವರು ಆಯ್ಕೆ ಮಾಡಿಕೊಂಡು ಅದಕ್ಕೆ ಪೂಜೆ ಸಲ್ಲಿಸ್ತಾರೆ. ಯಾಕೆ ಅಂತ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ, ಇಟ್ ಗಿವ್ ದ ಟ್ರೀ ಗ್ರೇಟ್ ಸ್ಟ್ರೆಂತ್. ಆ ಒಂದು ಗಿಡದಲ್ಲಿರ್ತಕ್ಕಂಥ ದೈವ ಏನಿದೆ, ಆ ಒಂದು ಚೇತನ ಆ ಒಂದು ಮರಕ್ಕೆ ತುಂಬ ಶಕ್ತಿಯನ್ನು ಮತ್ತು ಆಕೃತಿಯನ್ನು ಮತ್ತು ಸೌಂದರ್ಯವನ್ನು ಅಥವಾ ಸುಂದರತೆಯನ್ನು ಕೊಟ್ಟಿದ್ದರಿಂದಾಗಿ. ಇನ್ನು ಮೂರನೆಯ ಪ್ರಶ್ನೆ, ದ ಟ್ರೀ ಸ್ಪಿರಿಟ್ ರಿಕ್ವೆಸ್ಟೆಡ್ ದ ಕಿಂಗ್. ದ ಟ್ರೀ ಸ್ಪಿರಿಟ್ ಅಂದರೆ ಆ ಒಂದು ಗಿಡದ ಚೇತನ ಏನು ಮಾಡುತ್ತೆ ಅಂತಂದರೆ ರಾಜನಿಗೆ ವಿನಂತಿ ಮಾಡಿಕೊಳ್ಳುತ್ತೆ, ದ್ಯಾಟ್ ಇಟ್ ಬಿ ಫೆಲ್ಡ್, ಅದನ್ನು ಕೆಡವಬೇಕಂತ ಕೇಳ್ಕೊಳ್ಳುತ್ತೆ. ಬ್ರ್ಯಾಂಚ್ ಬೈ ಬ್ರ್ಯಾಂಚ್, ಯಾವ ರೀತಿ ಅದನ್ನು ಬಿಡಿಸ್ಬೇಕು ಮರವನ್ನು ಅಂತಂದರೆ ಬ್ರ್ಯಾಂಚ್ ಬೈ ಬ್ರ್ಯಾಂಚ್ ಬಿಡಿಸ್ಬೇಕಂತ ಕೇಳ್ಕೊಳ್ಳುತ್ತೆ. ಸೇ ವೆದರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಕೆಳಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಏನಿವೆ ಅವು ಸತ್ಯನೋ ಅಥವಾ ಸುಳ್ಳು ಅಥವಾ ತಪ್ಪಾಗಿವೆಯೋ. ಸರಿ ಅವರು ತಪ್ಪುಗಳನ್ನು ಗುರುತಿಸಿ. ಮೊದಲನೇದು ಸರಿ ಇದೆ, ಎರಡನೇದು ತಪ್ಪಾಗಿದೆ, ಮೂರನೇದು ತಪ್ಪಾಗಿದೆ, ನಾಲ್ಕನೇದು ತಪ್ಪಾಗಿದೆ ಮತ್ತು ಐದನೇದು ಅದು ಸರಿಯಾಗಿದೆ. ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್. ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಹೌ ಡಿಡ್ ದ ಕಿಂಗ್ ವಾಂಟ್ ಟು ಮೇಕ್ ಹೀಸ್ ಪ್ಯಾಲೇಸ್ ಸ್ಪೆಷಲ್. ರಾಜ ಹೇಗೆ ತನ್ನ ಒಂದು ಅರಮನೆಯನ್ನು ವಿಶೇಷವಾಗಿರ್ತಕ್ಕಂಥ ಅರಮನೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದ. The king wanted to make his palace special by setting the whole palace upon a single wooden column. A column curved from one of the biggest trees in his kingdom. The king wanted to make his palace special. ಇಲ್ಲಿ ರಾಜನು ತನ್ನ ಒಂದು ಅರಮನೆಯನ್ನು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಅರಮನೆಯನ್ನು ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ. ಹೇಗೆ ಅಂತಂದರೆ ಬೈ ಸೆಟ್ಟಿಂಗ್ ದ ಹೋಲ್ ಪ್ಯಾಲೇಸ್ ಅಪಾನ್ ಅ ಸಿಂಗಲ್ ವುಡನ್ ಕಾಲಮ್. ಇಡೀ ಅರಮನೆಯೇ ಒಂದೇ ಒಂದು ಕಟ್ಟಿಗೆಯ ಸ್ತಂಭದ ಮೇಲೆ ನಿಂತ್ಕೋಬೇಕು ಅಥವಾ ನಿಂತಿರಬೇಕು ಅನ್ನತಕ್ಕಂಥದ್ದು ಅದನ್ನು ಒಂದು ಅರಮನೆಯ ವಿಶೇಷ. ಅ ಕಾಲಮ್ ಕರ್ವ್ಡ್ ಫ್ರಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೀಸ್ ಇನ್ ಹಿಸ್ ಕಿಂಗ್ಡಮ್. ಅವನ ರಾಜ್ಯದಲ್ಲಿರ್ತಕ್ಕಂಥ ಒಂದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮರವನ್ನು ಕಡಿಬೇಕು ಅನ್ನುವಂಥದ್ದು, ಅದಕ್ಕೆ ಕರ್ವ್ ಮಾಡಿರ್ತಕ್ಕಂಥ ಒಂದು ಮರವನ್ನು ಅದಕ್ಕೆ ಉಪಯೋಗ ಮಾಡಬೇಕಂತಕ್ಕಂಥದ್ದು ಆತನ ಇಚ್ಛೆಯಾಗಿತ್ತು. ಪ್ರಶ್ನೆ ನಂಬರ್ 2, ನೇಮ್ ದ ಎನಿಮಲ್ಸ್ ಸಜೆಸ್ಟೆಡ್ ಬೈ ದ ಕಿಂಗ್ ಫಾರ್ ಫುಲ್ಲಿಂಗ್ ದ ಟ್ರೀಸ್. ರಾಜ ಯಾವ ಪ್ರಾಣಿಗಳನ್ನು ದೊಡ್ಡದಾಗಿರ್ತಕ್ಕಂಥ ಮರವನ್ನು ಎಳೆದುಕೊಂಡು ಬರಲು ಸೂಚಿಸಿದ. ಮೊದಲನೆಯದು ಹಾರ್ಸ್ ಅಂದರೆ ಕುದುರೆ, ಎರಡನೇದು ಬುಲ್ಲಾಕ್ ಎತ್ತು ಅಥವಾ ಹೋರಿಗಳನ್ನು, ಎಲಿಫೆಂಟ್ಸ್ ಆನೆಗಳನ್ನು ಸೂಚನೆ ಮಾಡಿದ. ಹೌ ಡಿಡ್ ದ ಟ್ರೀ ಸ್ಪಿರಿಟ್ ಡಿಸ್ಕ್ರೈಬ್ ಇಟ್ ಸೆಲ್ಫ್ ಟು ದ ಕಿಂಗ್. ಇಲ್ಲಿ ಆ ಒಂದು ಗಿಡದ ಚೇತನ ಯಾವುದು ರಾಜ ಕಡಲಿಕ್ಕೆ ನಿರ್ಧಾರ ಮಾಡಿದ್ದಾನಲ್ಲ, ಆ ಒಂದು ಗಿಡದ ಚೇತನ ಯಾವ ರೀತಿಯಾಗಿ ತನ್ನ ಬಗ್ಗೆ ತಾನು ವರ್ಣಿಸಿಕೊಳ್ಳುತ್ತದೆ ರಾಜನಿಗೆ ಅಂತ ಪ್ರಶ್ನೆ ಕೇಳಲಾಗಿದೆ.
ಪ್ರಶ್ನೆಗೆ ಉತ್ತರ. ದ ಟ್ರೀ ಸ್ಪಿರಿಟ್ ಡಿಸ್ಕ್ರೈಬ್ ಇಟ್ ಸೆಲ್ಫ್ ಆಸ್ ದ ಸ್ಪಿರಿಟ್ ಆಫ್ ದ ಸಾಲ್ ಟ್ರೀ. ದ ಟ್ರೀ ಸ್ಪಿರಿಟ್ ಡಿಸ್ಕ್ರೈಬ್, ಇಲ್ಲಿ ಏನು ಮಾಡುತ್ತೆ, ಆ ಒಂದು ಗಿಡದ ಒಂದು ಏನು ಚೇತನ ಇದೆ ಅದು ಈ ರೀತಿಯಾಗಿ ವರ್ಣನೆ ಮಾಡುತ್ತೆ. ಇಟ್ ಸೆಲ್ಫ್ ಆಸ್ ದ ಸ್ಪಿರಿಟ್ ಆಫ್ ದ ಸಾಲ್ ಟ್ರೀ. ಇಟ್ ಸೆಡ್, ಅದು ಹೇಳುತ್ತೆ, ದ್ಯಾಟ್ ಇಟ್ ಹ್ಯಾಸ್ ಬೀನ್ ವರ್ಷಿಪ್ಡ್ ಬೈ ಪೀಪಲ್ ಆಫ್ ಮೆನಿ ವಿಲೇಜಸ್. ಆ ಗಿಡ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳುತ್ತೆ, ನನ್ನನ್ನು ಈ ಜನ ಭಾಳ ವರ್ಷಗಳಿಂದ, 1000 ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದಾರೆ, ವರ್ಷಿಪ್ ಮಾಡ್ತಾ ಇದ್ದಾರೆ. ಭಾಳ ಬೇರೆ ಬೇರೆ ಹಳ್ಳಿಯಿಂದ ಬಂದ ಜನನನ್ನು ವರ್ಷಿಪ್ ಮಾಡ್ತಾರೆ. ಫಾರ್ 1000 years ಆ್ಯಂಡ್ ನೆವರ್ ಹ್ಯಾಸ್ ಎನಿಥಿಂಗ್ ಬಟ್ ಗುಡ್ ಕಮ್ ಔಟ್ ಟು ದೆಮ್. ಮತ್ತು ಇಲ್ಲಿಯವರೆಗೆ ಏನೂ ಅವರಿಗೆ ಕೆಟ್ಟದ್ದಾಗಿಲ್ಲ, ಎಲ್ಲ ಒಳ್ಳೆಯದಾಗ್ತಾ ಬಂದಿದೆ. ಬರ್ಡ್ಸ್, ವೈಲ್ಡ್ ಎನಿಮಲ್ಸ್ ಆ್ಯಂಡ್ ಪೀಪಲ್ ಟೇಕ್ ಶೆಲ್ಟರ್ ಅಂಡರ್ ಇಟ್ಸ್ ಬ್ರಾಂಚಸ್. ಪಕ್ಷಿಗಳು ಮತ್ತು ಕಾಡು ಪ್ರಾಣಿಗಳು, ಜನರು, ಎಲ್ಲ ರೀತಿಯ ಜನರು ಸಹಿತ ಈ ನನ್ನ ಒಂದು ಗಿಡದ ಕೆಳಗಡೆ ಒಂದು ಶೆಲ್ಟರ್ನ, ನೆರಳನ್ನು ಪಡಿತಾ ಇದ್ದಾರೆ ಅಂತ ಆ ಮರ ಹೇಳುತ್ತೆ. ಇಟ್ಸ್ ಕ್ರೋನ್ ಈಸ್ ಮೇಡ್ ಆಫ್ ವೇವಿಂಗ್ ಗ್ರೀನ್ರಿ. ಆ ಒಂದು ಗಿಡದ ಅತ್ಯಂತ ಟಾಪ್ ಮೋಸ್ಟ್ ಏನಿದೆ ಪಾರ್ಟಲ್ಲ, ಆ ಪಾರ್ಟ್ ಹೇಗಿದೆ ಅಂತಂದರೆ ವೇವಿಂಗ್ ಗ್ರೀನ್ರಿ ಅಂತ ಹೇಳುತ್ತೇವೆ. ಅದು ತುಂಬ ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ಗ್ರೀನ್ರಿ ಆಗಿದೆ. ಆ್ಯಂಡ್ ಇಟ್ ಹ್ಯಾಸ್ 100 ಸ್ಟ್ರಾಂಗ್ ಆರ್ಮ್ಸ್. ಆ ಗಿಡ ಭಾಳಷ್ಟು ಬಲಿಷ್ಠವಾಗಿರ್ತಕ್ಕಂತಹ ಆರ್ಮ್ಗಳನ್ನು ಅಥವಾ ಟೊಂಗೆ, ರೆಂಬೆ, ಕೊಂಬೆಗಳನ್ನು ಹೊಂದಿದೆ. ಇಟ್ ಹ್ಯಾಸ್ ದ ಹೆವಿಯೆಸ್ಟ್ ಆ್ಯಂಡ್ ನಾಟಿಯೆಸ್ಟ್ ಲಿಮ್ಸ್ ಅಂತ ಹೇಳ್ತಾರೆ. ಮ್ಯಾಚ್ ದ ಕಾಲಮ್ ಎ ವಿತ್ ಬಿ. ಹಾರ್ಸ್ ವುಡ್ ನಾಟ್ ಬಿ ಏಬಲ್ ಟು ಮೂವ್ ದ ಟ್ರೀ even an inch. Bullocks would not be able to force their way in the dense forest. Elephants' legs could sink in the marshy ground. Answer the following question in a paragraph. What did the foresters warn the tree spirit about? How did they know that he had answered their plea? What did the foresters warn ಅಂತಂದರೆ ಆ ಮರವನ್ನು ಕಡಿಲಿಕ್ಕೆ ಆಜ್ಞೆ ಮಾಡಿರ್ತಕ್ಕಂಥ ರಾಜನ ಏನು ವ್ಯಕ್ತಿಗಳಿದ್ದಾರೆ, ಆ ವ್ಯಕ್ತಿಗಳು ಆ ಒಂದು ಗಿಡದ ಚೇತನಕ್ಕೆ ಏನೆಂದು ಎಚ್ಚರಿಕೆ ಕೊಟ್ಟರು. ಹೌ ಡಿಡ್ ದೇ ನೋ, ಅದಕ್ಕೆ ಹೆಂಗೆ ಗೊತ್ತಾಯಿತು. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ಪ್ಯಾರಾಗ್ರಾಫ್. ವಾಟ್ ಡಿಡ್ ದ ಫಾರೆಸ್ಟರ್ಸ್ ವಾರ್ನ್ ದ ಟ್ರೀ ಸ್ಪಿರಿಟ್ ಅಬೌಟ್? ಹೌ ಡಿಡ್ ದೇ ನೋ ದ್ಯಾಟ್ ಹಿ ಹ್ಯಾಡ್ ಆನ್ಸರ್ಡ್ ದೇರ್ ಫ್ಲೀ? The foresters at last decided to cut a splendid sal tree which grew nearby the king's palace. ಈಗ ರಾಜ ಕಳಿಸಿಕೊಟ್ಟಿರ್ತಕ್ಕಂಥ ಕೆಲವು ಫಾರೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ, ಆ ಒಂದು ರಾಜ್ಯಕ್ಕೆ ಹತ್ತಿರದಲ್ಲಿರ್ತಕ್ಕಂತಹ ಅಥವಾ ಅರಮನೆಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಸಾಲ್ ಟ್ರೀಯನ್ನು ನೋಡ್ತಾರೆ ಮತ್ತು ಅವರು ನಿರ್ಧಾರ ಮಾಡ್ತಾರೆ ಈ ಒಂದು ಭಾಳ ಶ್ರೀಮಂತವಾಗಿರ್ತಕ್ಕಂಥ ಮರವನ್ನು ಕಡಿಬೇಕು ಅಂಥೇಳಿ. ದ ಟ್ರೀ ಸ್ಪಿರಿಟ್, ಆ ಒಂದು ಗಿಡದ ಚೇತನ, ವರ್ಷಿಪ್ಡ್ ಬೈ ದ ಪೀಪಲ್ ಆಫ್ ದ ಮೆನಿ ವಿಲೇಜಸ್, ಆ ಒಂದು ಮರವನ್ನು ಭಾಳಷ್ಟು ಹಳ್ಳಿಯ ಜನರು ಏನು ಮಾಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು. ವಾಸ್ ವಿದಿನ್ ಇಟ್. ಸೊ ದೇ ಬ್ರಾಟ್ ಗಾರ್ಲ್ಯಾಂಡ್ಸ್, ಲ್ಯಾಂಪ್ಸ್ ಆ್ಯಂಡ್ ಮ್ಯೂಸಿಕ್ ಟು ಆಫರ್ ದೆಮ್ ಟು ದ ಟ್ರೀ ಸ್ಪಿರಿಟ್. ಮತ್ತು ಆ ಫಾರೆಸ್ಟರ್ಸ್ ಅಂದರೆ ರಾಜ ಕಳಿಸಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಗಿಡವನ್ನು ನೋಡಲಿಕ್ಕೆ, ಅವ್ರೇನು ಮಾಡ್ತಾರೆ, ಒಂದಿಷ್ಟು ಗಾರ್ಲ್ಯಾಂಡ್ಸ್, ಮಾಲೆಗಳನ್ನು ತರ್ತಾರೆ, ಲ್ಯಾಂಪ್ಸ್, ದೀಪಗಳನ್ನು ತರ್ತಾರೆ, ಮ್ಯೂಸಿಕ್ ಅಂದರೆ ಸಂಗೀತವನ್ನು ನುಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಆ ಗಿಡಕ್ಕೆ. ಎದಕ್ಕೆ ಅಂತಂದರೆ ಟು ವಾರ್ನ್ ಹೆಮ್, ಅದಕ್ಕೆ ಎಚ್ಚರಿಕೆ ಕೊಡಬೇಕು ಅಂಥೇಳಿ. ದಟ್ ಹಿ ಮಸ್ಟ್ ಲೀವ್ ಹೀಸ್ ಅಬೋರ್ಡ್ ವಿದಿನ್ 7 days. ಮತ್ತು ಅದಕ್ಕೆ ಸಮಯಾವಕಾಶ ಕೊಡ್ತಾರೆ, ಇಲ್ಲಿಂದ ಆ ಗಿಡದಲ್ಲಿರ್ತಕ್ಕಂಥ ಚೇತನ 7 ದಿನದಲ್ಲಿ ಅದನ್ನು ಬಿಟ್ಟು ಹೋಗಬೇಕು ಅಂತ ಅವರು ಅದಕ್ಕೆ ಎಚ್ಚರಿಕೆಯನ್ನು ನೀಡುತ್ತಾರೆ. ದ ಟ್ರೀ ಸ್ಪಿರಿಟ್ ಹರ್ಡ್ ಆ್ಯಂಡ್ ಅಂಡರ್ಸ್ಟುಡ್ ವೆಲ್ ಇನಫ್. ಮತ್ತು ಅವ್ರು ಹೇಳಿರ್ತಕ್ಕಂಥ ಒಂದು ವಾರ್ನಿಂಗನ್ನು ಅದು ಕೇಳಿಸಿಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೆ ಅಂಥೇಳಿ. ವಾಟ್ ವಾಸ್ ಅಬೌಟ್ ಟು ಹ್ಯಾಪನ್ ಇಟ್ ರಿಮೇನ್ಡ್ ಕ್ವೈಟ್. ಅಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ಅದು ರಿಮೇನ್ಡ್ ಕ್ವೈಟ್ ಆಗಿ ಉಳಿತು, ಶಾಂತವಾಗಿ ಉಳಿತು. ದೆನ್ ಆಲ್ ಇಟ್ಸ್ ಲೀವ್ಸ್ ಬಿಗ್ಯಾನ್ ಟು ವಿಸ್ಪರ್. ಆ ಗಿಡದ ಎಲ್ಲ ಎಲೆಗಳೇನು ಮಾಡ್ತವೆ ಅಂದರೆ ಅವು ವಿಸ್ಪರ್ ಮಾಡಲಿಕ್ಕೆ, ಒಬ್ಬರು ಒಂದಕ್ಕೊಂದು ಮಾತನಾಡ್ಕೊಳ್ಳೋದಕ್ಕೆ ಆರಂಭ ಮಾಡ್ತವೆ. ಆ್ಯಂಡ್ ಹೀಸ್ ಟಾಪ್ ಮೋಸ್ಟ್ ಬ್ರಾಂಚಸ್ ಬೋರ್ಡ್. ಮತ್ತು ಆ ಗಿಡದ ಅತ್ಯಂತ ಎತ್ತರದಲ್ಲಿರ್ತಕ್ಕಂತಹ ಒಂದಿಷ್ಟು ರೆಂಬೆ, ಕೊಂಬೆಗಳು ಬಾಗಿಕೊಂಡು ಮಾತಾಡ್ತವೆ. ದ ಫಾರೆಸ್ಟರ್ಸ್ ವೆಂಟ್ ಅವೇ ಸ್ಯಾಟಿಸ್ಫೈಡ್ ದ್ಯಾಟ್ ಹಿ ಹ್ಯಾಡ್ ಆನ್ಸರ್ಡ್ ದೇರ್ ಪ್ಲೀ.
ಅಲ್ಲಿರ್ತಕ್ಕಂತಹ ಫಾರೆಸ್ಟರ್ಸ್ ಭಾಳಷ್ಟು ತೃಪ್ತಿಯಿಂದ ಹೋಗಿಬಿಡ್ತಾರೆ ಅಲ್ಲಿಂದ. ಸಮ್ ಆಫ್ ದ ಲಿಟಲ್ ಒನ್ಸ್ ಮೇ ಎಸ್ಕೇಪ್. ವಾಟ್ ಕ್ವಾಲಿಟಿ ಆಫ್ ದ ಟ್ರೀ ಸ್ಪಿರಿಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ಕನ್ವೆ? ಸಮ್ ಆಫ್ ದ ಲಿಟಲ್ ಒನ್ಸ್ ಮೇ ಎಸ್ಕೇಪ್. ರಾಜನಿಗೆ ಆ ಒಂದು ಗಿಡದಲ್ಲಿರ್ತಕ್ಕಂಥ ಚೇತನ ಬಂದು ರಾಜನೊಂದಿಗೆ ಮಾತಾಡ್ತಿರ್ಬೇಕಾದ್ರೆ ಹೇಳುತ್ತೆ, ಚಿಕ್ಕ ಚಿಕ್ಕ ಮರಗಳು ಮಾತ್ರ ಉಳಿಬಹುದಾಗಿದೆ ಅಂತ ಹೇಳುತ್ತೆ. ವಾಟ್ ಕ್ವಾಲಿಟಿ ಆಫ್ ದ ಟ್ರೀ ಸ್ಪಿರಿಟ್. ಇದು ಯಾವ ಆ ಒಂದು ಗಿಡದ ಯಾವ ಗುಣವನ್ನು ಈ ಚೇತನವನ್ನು ತಿಳಿಸುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಫ್ಟರ್ ದ ಫಾರೆಸ್ಟರ್ಸ್ ಹ್ಯಾಡ್ ಕನ್ವೇಡ್ ದೇರ್ ಡಿಸಿಷನ್ ಟು ಕಟ್ ದ ಮೈಟಿ ಸಾಲ್ ಟ್ರೀ, ದ ಟ್ರೀ ಸ್ಪಿರಿಟ್ ವಿದಿನ್ ಇಟ್ ವಾಸ್ ಶ್ಯೂರ್ ದ್ಯಾಟ್ ಇಟ್ಸ್ ಫಾಲ್ ವುಡ್ ಕ್ರ್ಯಾಶ್ ಆಲ್ ದ ಲಿಟಲ್ ಸಾಲ್ ಟ್ರೀಸ್. ಆ ಒಂದು ಗಿಡ ಅಂದ್ಕೊಳ್ಳುತ್ತೆ, ನನ್ನ ಇವರು ಬಿಡಿಸಿಬಿಟ್ರೆ, ನಾನು ಬಿಡಿಸೋದ್ರಿಂದ ಏನಾಗುತ್ತೆ ಅಂದರೆ ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಮರಗಳು ಏನಾಗ್ತವೆ, ಕ್ರ್ಯಾಶ್ ಆಗಿ ಹೋಗಿಬಿಡ್ತವೆ, ಅಪ್ಪಚ್ಚಿಯಾಗಿ ಹೋಗಿಬಿಡ್ತವೆ. ಹ್ಯಾಡ್ ಸ್ಪ್ರಂಗ್ ಅಪ್ ಆ್ಯಂಡ್ ಥ್ರೈವ್ಡ್ ಅಂಡರ್. ನನ್ನ ಒಂದು ನೆರಳಿನಲ್ಲಿ, ನನ್ನೊಂದು ಶೆಲ್ಟರ್ನ ಅಡಿಯಲ್ಲಿ ಯಾವುವು ಜೀವಂತವಾಗಿದ್ದಾವೆ, ಯಾವುವು ಬೆಳೀತಾ ಇದ್ದಾವೆ ಅಂಥವುಗಳಿಗೆ ತೊಂದರೆ ಆಗುತ್ತೆ. ಇಟ್ಸ್ ಪ್ರೊಟೆಕ್ಷನ್. ದ ಟ್ರೀ ಸ್ಪಿರಿಟ್ ಥಾಟ್ ಟು ಇಟ್ಸೆಲ್ಫ್ ದ್ಯಾಟ್ ಇಟ್ ಡಸ್ ಕೇರ್ ಫಾರ್ ಇಟ್ಸೆಲ್ಫ್ ಬಟ್ ಫಾರ್ ದ ಚಿಲ್ಡ್ರನ್ಸ್ ಶೇಕ್. ಮತ್ತು ಅದು ತನ್ನ ಬಗ್ಗೆ ವಿಚಾರ ಮಾಡಿಕೊಳ್ಳಲಾರದೆ ಅದು ತನ್ನ ಮಕ್ಕಳ ಬಗ್ಗೆ ವಿಚಾರವನ್ನು ಮಾಡ್ತಾ ಇತ್ತು. ಇಟ್ ರಿಕ್ವೆಸ್ಟ್ ದ ಕಿಂಗ್ ಟು ಕಟ್ ಇನ್ 3 ಪಾರ್ಟ್ಸ್. ಮತ್ತು ರಾಜನಿಗೆ ಆ ಒಂದು ಮರದಲ್ಲಿರ್ತಕ್ಕಂಥ ಚೇತನ ಏನು ಮಾಡುತ್ತೆ, ನನ್ನನ್ನು ನೀನು 3 ಭಾಗವಾಗಿ ಕತ್ತರಿಸಬೇಕಂತ ಕೇಳ್ಕೊಳ್ಳುತ್ತೆ. ಸೊ ದ್ಯಾಟ್ ದ ಯಂಗ್ ಸಾಲ್ ಟ್ರೀ ಗ್ರೋಯಿಂಗ್ ಅರೌಂಡ್ ಇಟ್ ವಿಲ್ ನಾಟ್ ಬಿ ಕ್ರ್ಯಾಶ್ಡ್ ವೆನ್ ಇಟ್ ವುಡ್ ಫಾಲ್ ಟು ದ ಗ್ರೌಂಡ್. ಆಮೇಲೆ ಸೊ ದ್ಯಾಟ್ ಯಂಗ್ ಸಾಲ್ ಟ್ರೀಸ್ ಗ್ರೋಯಿಂಗ್ ಅರೌಂಡ್, ಅದ್ರ ಸುತ್ತಮುತ್ತಲು ಭಾಳ ಕಿರಿಯ ವಯಸ್ಸಿನ ಒಂದಿಷ್ಟು ಸಾಲು ಮರಗಳು ಬೆಳೀತಾ ಇದ್ದಾವೆ. ಅಕಸ್ಮಾತಾಗಿ ನೀವು ಒಮ್ಮೆಲೆ ಕಡಿದು ಬಿಟ್ಟರೆ ಅವೆಲ್ಲನೂ ಕ್ರ್ಯಾಶ್ ಆಗಿಬಿಟ್ಟು ಅಪ್ಪಚ್ಚಿ ಆಗಿಬಿಟ್ಟು ಹೋಗ್ತವೆ ಅಂತ ಆ ಮರ ಹೇಳುತ್ತೆ. ದ ಟ್ರೀ ವಾಸ್ ರೆಡಿ ಟು ಸಫರ್ ದ ಸ್ಟ್ರೋಕ್. ಈಗ ಆ ಮರ ಬಳಲಿಕ್ಕೆ, ಆ ಒಂದು ಕೊಡಲಿಯ ಪೆಟ್ಟುಗಳನ್ನು ತಿನ್ನಲಿಕ್ಕೆ ಅದು ಈಗಾಗಲೇ ಸಿದ್ಧವಾಗಿದೆ. ಆ್ಯಂಡ್ ಎಂಡ್ಯೂರ್ ಅಂತಂದರೆ ಸಹನೆಯಿಂದ ಇರಲಿಕ್ಕೆ ಅದು ತಯಾರಿದೆ. ದ ಅಗೋನಿ ನಾಟ್ ಒನ್ಸ್ ಬಟ್ ಥ್ರೈಸ್ ಫಾರ್ ದ ಶೇಕ್ ಆಫ್ ದ ಚಿಲ್ಡ್ರನ್. ತನ್ನ ಮಕ್ಕಳಿಗಾಗಿ ಒಂದು ಬಾರಿ ಅಲ್ಲ 3 ಬಾರಿ ಅದು ಕಡು ದುಃಖವನ್ನು ಅನುಭವಿಸಲಿಕ್ಕೆ ಸಿದ್ಧವಾಗಿತ್ತು. ದಿಸ್ ಶೋಸ್ ದ ಜನರಸ್ ಆ್ಯಂಡ್ ದ ಪ್ರೊಟೆಕ್ಟಿವ್ ನೇಚರ್ ಆಫ್ ದ ಮೈಟಿ ಸಾಲ್ ಟ್ರೀ. ಈ ಒಂದು ಅಂಶ ನಮಗೇನು ತೋರಿಸುತ್ತೆ, ಅದರ ಒಂದು ಉದಾರ ಗುಣವನ್ನು ಮತ್ತು ತನ್ನ ಮಕ್ಕಳು ಎಲ್ಲ ಬೆಳಿಬೇಕು ಅನ್ನುವಂಥ ರಕ್ಷಣಾತ್ಮಕ ಗುಣವನ್ನು ಹೊಂದಿರತಕ್ಕಂಥ ಒಂದು ಸ್ವಭಾವವನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ದ ಕಿಂಗ್ ಫೆಲ್ಟ್ ದ್ಯಾಟ್ ದ ಸ್ಪಿರಿಟ್ ಆಫ್ ದ ಸಾಲ್ ಟ್ರೀ ವಾಸ್ ನೋಬ್ಲರ್ ದ್ಯಾನ್ ಹೀಸ್ ಓನ್. ವೈ ಡಿಡ್ ಹಿ ಫೀಲ್ ಸೋ. ರಾಜ ಹೇಳ್ತಾನೆ, ನನಗಿಂತಲೂ ಸಹಿತ ಆ ಒಂದು ಗಿಡ ಇನ್ನೂ ಅತ್ಯಂತ ಉದಾರ ಮನಸ್ಸನ್ನು ಹೊಂದಿರತಕ್ಕಂಥ ಶ್ರೇಷ್ಠ ಗುಣವನ್ನು ಹೊಂದಿರತಕ್ಕಂಥ ಮರವಾಗಿದೆ ಅಂತ ಹೇಳ್ತಾನೆ. ಹೇಗೆ? ದ ಟ್ರೀ ಸ್ಪಿರಿಟ್ ವೆಂಟ್ ಟು ದ ಕಿಂಗ್ ಆ್ಯಂಡ್ ರಿಕ್ವೆಸ್ಟೆಡ್ ಸ್ಟ್ರೇಂಜ್ಲಿ. ಆ ಒಂದು ಗಿಡದಲ್ಲಿರ್ತಕ್ಕಂತಹ ಚೇತನ ಶಕ್ತಿಯು ರಾಜನ ಬಳಿಗೆ ಹೋಗಿ ವಿನಂತಿ ಮಾಡಿಕೊಳ್ಳುತ್ತೆ ವಿಚಿತ್ರವಾಗಿ. ಹೇಗೆ ಅಂತಂದರೆ, ಲೆಟ್ ಮೀ ಬಿ ಫೆಲ್ಡ್ ಇನ್ ದ 3 ಪಾರ್ಟ್ಸ್. ನನ್ನನ್ನು ನೀನು ಕಡಿಯುವುದಾದರೆ 3 ಭಾಗವಾಗಿ ನನ್ನನ್ನು ಕತ್ತರಿಸಬೇಕು ನೀನು. ದ ಕಿಂಗ್ ಹ್ಯಾಡ್ ನೆವರ್ ಎವರ್ ಹರ್ಡ್ ಸಚ್ ಡಿಸೈರ್ಡ್ ಟು ಸಫರ್ ಆ್ಯಂಡ್ ಡೆತ್ ಸ್ಟ್ರೋಕ್. ರಾಜ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ವಿನಂತಿಯನ್ನು ಇಲ್ಲಿಯವರೆಗೆ ಕೇಳೇ ಇರಲಿಲ್ಲ. ಸಾಯುವುದಾದರೆ ಒಂದೇ ಬಾರಿಗೆ ಸಾಯೋದು ಒಳ್ಳೆಯದು, ಆದರೆ ನೀನು 3 ಬಾರಿ ಸಾಯಬೇಕಂತಿದೆಯಲ್ಲ, ಇದು ನನಗೊಂದು ವಿಚಿತ್ರವಾಗಿರ್ತಕ್ಕಂಥ ಅನುಭವವನ್ನು ಕೊಡ್ತಾ ಇದೆ ಅಂತ ಹೇಳಿ ರಾಜ ಹೇಳ್ತಾನೆ. ದ ಟ್ರೀ ಸ್ಪಿರಿಟ್ ವೆಂಟ್ ಆನ್. ಅದೇ ರೀತಿಯಾಗಿ ಮಾತಾಡ್ತಾ ಮುಂದೆ ಹೋಗುತ್ತೆ ಆ ಒಂದು ಗಿಡದ ಚೇತನ. ಎಕ್ಸ್ಪ್ಲೈನಿಂಗ್ ದ್ಯಾಟ್ ಡಜನ್ ಆಫ್ ಯಂಗ್ ಸಾಲ್ ಟ್ರೀಸ್ ಹ್ಯಾವ್ ಸ್ಪ್ರಂಗ್ ಫ್ರಾಮ್ ಮೀ. ನನ್ನಿಂದ ಡಜನ್ ಅಂದರೆ 12ಗಿಂತ ಹೆಚ್ಚಿನ ಮರಗಳು, ಅಂತ ಡಜನ್ಸ್ ಆಫ್ ಅಂದರೆ ಅಂತಹ ಭಾಳಷ್ಟು ಮರಗಳು ನನ್ನ ಸುತ್ತಮುತ್ತಲ ಬೆಳೆದಿದ್ದಾವೆ. ಆ್ಯಂಡ್ ಥ್ರೈವ್ಡ್ ಇನ್ ಮೈ ಜನರಸ್ ಶಾಡೋ. ನನ್ನ ಉದಾರವಾಗಿರ್ತಕ್ಕಂಥ ನೆರಳಿನಲ್ಲಿ ಅವು ಬದುಕ್ತಾ ಇವೆ. ಇಫ್ ವಾಸ್ ಫೆಲ್ಡ್ ವಿತ್ 1 ಮೈಟಿ ಸ್ಟ್ರೋಕ್. ನೀವು ನನ್ನನ್ನು ಒಂದೇ ಒಂದು ಸ್ಟ್ರೋಕ್ಗೆ ಕೆಡವಿಬಿಟ್ರೆ, ಮೈ ವೇಟ್ ವುಡ್ ಸರ್ಟನ್ಲಿ ಕ್ರಶ್ ಆಲ್ ಮೈ ಚಿಲ್ಡ್ರನ್ ಟು ಡೆತ್. ಮತ್ತು ಅಕಸ್ಮಾತಾಗಿ ನೀವು ಒಂದೇ ಏಟಿಗೆ ನನ್ನ ಹೊಡೆದು ಹಾಕಿಬಿಟ್ರೆ, ನನ್ನ ವೇಟ್ ಏನಿದೆ, ನನ್ನ ಭಾರ ಏನಿದೆ, ನನ್ನ ಭಾರವನ್ನು ತಾಳಲಾರದೆ ಕೆಳಗಿರ್ತಕ್ಕಂಥ ಎಲ್ಲ ಸಾಲ್ ಟ್ರೀಗಳು ಏನು ಮಾಡ್ತವೆ, ಸತ್ತು ಹೋಗ್ತವೆ ಅಂಥೇಳಿ ಆ ಮರ ಹೇಳುತ್ತೆ. ಇನ್ನು ಲ್ಯಾಂಗ್ವೇಜ್ ಎಕ್ಸಸೈಸ್ ವೊಕ್ಯಾಬುಲರಿ. ಸಬ್ಸ್ಟಿಟ್ಯೂಟ್ ದ ಸೆಂಟೆನ್ಸ್ ವಿತ್ 1 word. ಚೂಸ್ ಫ್ರಮ್ ದ ಚಾಯ್ಸ್ ಗಿವನ್ ಇನ್ ದ ಬಾಕ್ಸ್ ಬಿಲೋ. Government by kings and queens. Monarchy. A feeling of pain, agony.
cutting down trees in a forest, deforestation, plants in a particular region, flora. Pick out the opposite of the following words from the text: true, lie, accept, deny, dissuade, pursued, domestic, wild, rejected, received, grammar, first, apparently, quickly, correctly, I read silently, plainly, and bitterly. Next point: quick, unfortunate, gentle, loud, heavy, quiet. These are the answers. Check with your textbook. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.